ಕನ್ನಡ ಚಿತ್ರರಂಗದ ಖ್ಯಾತ ನಟ ನಿರ್ದೇಶಕ ಎಸ್ ನಾರಾಯಣ್ ವರದಕ್ಷಿಣೆ ಕಿರುಕುಳ ಆರೋಪಕ್ಕೆ ಸಿಲುಕಿದ್ದಾರೆ. ಎಸ್ ನಾರಾಯಣ್ ಅವರ ಸೊಸೆ ಮಾವ ಎಸ್ ನಾರಾಯಣ್ ಮೇಲೆ ವರದಕ್ಷಿಣೆ ಕಿರುಕುಳದ ಆರೋಪವನ್ನು ಹೊರಿಸಿದ್ದಾರೆ. ಇದಕ್ಕೆ ಎಸ್ ನಾರಾಯಣ್ ಅವರು ಈ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಪವಿತ್ರ ಅವರು ಮನೆ ಬಿಟ್ಟು ಹೋಗಿ 14 ತಿಂಗಳಾಗಿದೆ. ಮದುವೆಯಾಗಿ 1 ತಿಂಗಳು ಮಾತುಕತೆ ಸಹ ಇರಲಿಲ್ಲ. ಮನೆ ಬಿಟ್ಟು ಹೋದ ಕೂಡಲೇ ಕಂಪ್ಲೇಂಟ್ ಅನ್ನ ಕೊಡಬಹುದಿತ್ತಲ್ಲ, ಯಾಕೆ ಇಷ್ಟು ತಡ ಮಾಡಿದ್ರು? ವರದಕ್ಷಿಣೆ ಪಿಡುಗು ತೊಲಗಬೇಕು ಅಂತ ಸಿನಿಮಾ ಮಾಡಿದವನು ನಾನು. ಆದರೆ ಈಗ ನನ್ನ ಮೇಲೆ ಸುಳ್ಳು ಆರೋಪ ಮಾಡಲಾಗಿದೆ. ವರದಕ್ಷಿಣೆ ಕೇಸು ಅನ್ನೋದನ್ನ ಕೆಲ ಮಹಿಳೆಯರು ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊಸೆಯ ಈ ದೂರಿನಿಂದ ನನಗೆ ಆಶ್ಚರ್ಯ, ಆಘಾತ ಯಾವುದೂ ಆಗಿಲ್ಲ. ಸೊಸೆಯನ್ನು ತರುವ ಎಲ್ಲಾ ಹಿರಿಯರಿಗೂ ಇದು ತಪ್ಪಿದ್ದಲ್ಲ. ನಮ್ಮ ತಂದೆ 60ರ ದಶಕದಲ್ಲಿ ವರದಕ್ಷಿಣೆ ವಿರುದ್ಧ ಚಳುವಳಿ ಮಾಡಿದವರು. ನಾನು ಸಹ ಸಿನಿಮಾಗಳ ಮೂಲಕ ವರದಕ್ಷಿಣೆಯ ವಿರುದ್ಧ ಜಾಗೃತಿ ಮೂಡಿಸಿರುವ ವ್ಯಕ್ತಿ. ನಾನು ಅಥವಾ ನಮ್ಮ ಮನೆತನದಲ್ಲಿ ಯಾರೂ ಸಹ ವರದಕ್ಷಿಣೆಯ ಪರವಾಗಿ ಇರುವವರಲ್ಲ. ಆದರೆ ಮಹಿಳೆಯರಿಗೆ ವರದಕ್ಷಿಣೆ ದೂರು ಎಂಬುದು ಸುಲಭಕ್ಕೆ ಸಿಕ್ಕುವ ಅಸ್ತ್ರ, ಅದನ್ನೇ ಬಳಸಿದ್ದಾರೆ ಅಂತ ಹೇಳಿದ್ರು. ಪವನ್ ಹಾಗೂ ಪವಿತ್ರ ಪರಸ್ಪರ ಪ್ರೀತಿಸಿ ಮದುವೆ ಆದ್ರು. ನಾವು ವಿರೋಧ ಮಾಡಲಿಲ್ಲ. ಒಂದು ಕುಟುಂಬಕ್ಕೆ ಸೊಸೆಯಾಗಿ ಬಂದಾಗ ಆ ಕುಟುಂಬದ ಗೌರವ, ಹಿನ್ನೆಲೆ ಅರ್ಥ ಮಾಡಿಕೊಂಡು ಬಾಳೋದನ್ನ ಕಲಿಬೇಕು. ನಾವೆಲ್ಲ ಇವರಿಗೆ ಬುದ್ಧಿ ಹೇಳೋಕ್ಕೂ ಆಗಲ್ಲ. ಇವತ್ತಿನ ಯುವ ಪೀಳಿಗೆ ನಮ್ಮಂತಹ ಯುವಕರು ಹೇಳುವ ಮಾತುಗಳನ್ನ ಕೇಳಲು ಸಿದ್ಧರಿರೋದಿಲ್ಲ. ಸಂಸ್ಕಾರಬದ್ಧವಾಗಿ ಬದುಕುವ ಕಾಲಘಟ್ಟವೇ ಮುಗಿದು ಹೋಯ್ತೇನೋ ಅನಿಸುತ್ತೆ ಅಂದಿದ್ದಾರೆ ಎಸ್ ನಾರಾಯಣ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.